ಪಕ್ಷದಲ್ಲೂ ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥವರೇ ಇರುವಾಗ ನಮ್ಮ ಮುಂದೆ ಇರುವ ಆಯ್ಕೆ ಏನು ಅನ್ನೋ ಭ್ರಮ ನಿರಸನ ಪ್ರಶ್ನೆಗೆ ನಮ್ಮ ಮತದಾರರು ಒಳಗಾಗ್ತಾರೆ ಅನ್ನೋ ದುರಂತ. ಬಟ್ ಹೌದು, ರೇಣುಕಾಚಾರ್ಯ ಸರ್ ಹೊರಡ್ಬೇಕು. ಅದಕ್ಕೆ ಮುಂಚೆ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಾನು ಕಾಂತೇಶ್ ಶೆಟ್ಟಿ ಅವ್ರಿಗೂ ಸೇಮ್ ಪ್ರಶ್ನೆ ಕೇಳಿದೆ ಸರ್, ನಿಮ್ಗೂ ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ಪ್ರಮೋಷನ್ ನ ಗುತ್ತಿಗೆಯನ್ನ ಇಡೀ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ನಾಯಕರು ತೆಗೆದುಕೊಂಡು ಬಿಟ್ಟಿದ್ದಾರೆ. ಹೆಂಗೆ ಒಬ್ಬ ಹೀರೋ ಫಿಲ್ಮ್ ಪ್ರಮೋಟ್ ಮಾಡ್ಲಿಕ್ಕೆ ಕಟ್ಟಿದ ಬ್ಯಾನರ್ ವಿಚಾರಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಬಾಯಿಗೆ ಬಂದಂಗ್ ಬೈತೀವಿ ಅಂತಂದ್ರೆ ನಮಗೆ ಜಮೀರ್ ಅಹಮದ್ ಖಾನ್ ಅವರ ಮಗನ ಪಿಕ್ಚರ್ ಇಂಪಾರ್ಟೆಂಟು, ಅಧಿಕಾರಿ ಅಲ್ಲ. ಇದೇನಾ ಕಲಿಸ್ಕೊಡ್ತಿರೋದು ಇವರು? ರೇಣುಕಾಚಾರ್ಯ ಸರ್, ಸ್ವಲ್ಪ ಡಿಲೇ ಇದೆ. ಈ ಸರ್ಕಾರ ಡ್ರಗ್ಸ್ ಮಾಫಿಯಾ ಇವತ್ತೆಲ್ಲ ಕಡೆ ಡ್ರಗ್ಸ್ ಸೇವನೆ ಮಾಡಿ ಡ್ರಗ್ಸ್ ಸೇವನೆ ಮಾಡಿ ಬಳ್ಳಾರಿ ಘಟನೆ ಇರ್ಬೋದು, ಎಲ್ಲ ಕಡೆ ಇವಾಗ ಬಳ್ಳಾರಿ ಘಟನೆಯಿಂದ ಹಿಡಿದು ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ ಇವತ್ತು ಕೆಲಸ ಮಾಡ್ತದೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಘಟನೆ ನಡೀತದವೆ. ಈ ಸರ್ಕಾರ ನಿಷ್ಕ್ರಿಯವಾಗಿದೆ. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು, ಮುಖ್ಯಮಂತ್ರಿಗಳು ಒಳಗೊಂಡಂತೆ, ಸಚಿವರು ಒಳಗೊಂಡಂತೆ, ಶಾಸಕರು ದೌರ್ಜನ್ಯ ಮಾಡ್ತಿದ್ದಾರೆ. ಹಾಗಾಗಿ ರಾಜ್ಯದ ಜನ ಯಾವ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಈ ವ್ಯಕ್ತಿ ನನ್ನ ಹೆಸರು ಹೇಳಿದರು, ನಾನು ಯಾರ ಮೇಲೂ ಆ ಥರ ಮಾಡಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲಿ ಮೀಡಿಯಾದ ಮುಂದೆ ಇಡೀ ರಾಜ್ಯ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಆ ರೀತಿ ಅಗೌರವ ಮಾತಾಡಿದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನನ್ನ ನಡವಳಿಕೆಗಳು, ನನ್ನ ಸ್ವಭಾವಗಳು, ವ್ಯಕ್ತಿ ಟಿವಿ ಮುಂದೆ ಕೂತ್ಕೊಂಡು ಹೇಳಿದ ತಕ್ಷಣ ನನ್ನ ಇದೇ ಚಾರಿತ್ರ್ಯ ಮಾಡೋಕ್ಕಲ್ಲ. ನಾನು ಏನಂತ ಜನರಿಗೆ ಗೊತ್ತಿದೆ. ರಾಜ್ಯದಲ್ಲಿ ಒಂದು ನಿಮಿಷ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ ಮೇಡಮ್ ಅವರೇ, ಕೇಳಿಸ್ತಾ ಇದೆ ಸರ್, ಹೇಳಿ. ನೋಡಿ, ಬಳ್ಳಾರಿ ಘಟನೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟೋ ಕೇಸ್ ಹಾಕಿದ್ರು. ಯಾಕೆ ಭರತ್ ರೆಡ್ಡಿ ಮೇಲೆ ಸೋಮೋಟೋ ಕೇಸ್ ಹಾಕಲಿಲ್ಲ? ಅಲ್ಲಿ ಅಟ್ಟಾಸನೆ ಮೆರೆದು ಗಾಂಜಾ ಸೇವನೆ ಮಾಡಿಸಿ ಸಾವಿರಾರು ಜನ ಕರ್ಕೊಂಬಂದು ಮದ್ಯ ಸೇವನೆ ಮಾಡಿ ಚೇರ್ ಹಾಕ್ಯಂದು ಅಟ್ಟಾಸನೆ ಮೆರೆದ್ರು. ಅವರ ಅಂಗರಕ್ಷಕರು ಫೈರ್ ಮಾಡಿದ್ರು. ರಾಜಶೇಖರ ಯುವಕ ಡೆತ್ ಆದ. ಯಾಕೆ ಈ ಸರ್ಕಾರ ಸೋಮೋಟೋ ಕೇಸ್ ಹಾಕಿ ಬಂಧಿಸಲಿಲ್ಲ? ಕೇಸ್ ಕೊಟ್ಟಾದ್ಮೇಲೆ ಕೇಸ್ ಹಾಕ್ತಾರೆ. ಈ ಸರ್ಕಾರ ನಿರಂತರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಮಹಿಳೆಯರ ಮೇಲೆ ಮೊನ್ನೆ ತಾನೇ ಹುಬ್ಬಳ್ಳಿಲಿ ಮಹಿಳೆ ಏನಾಯಿತು, ವ್ಯವಸ್ಥೆ ಆಯಿತು. ಯಾವ ರೀತಿ ನಡವಳಿಕೆ ಸರ್ಕಾರ ತನ್ನ ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸಿದೆ, ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ಈ ಸರ್ಕಾರವನ್ನು ಜನ ಎದುರು ನೋಡ್ತಾರೆ. ಇನ್ನು ಔಟ್ ಗೋಯಿಂಗ್ ಸರ್ಕಾರ ನಾವು ಹೇಳೋದು ಯಾರೇ ಇರ್ಬೋದು, ಮಹಿಳೆಯರ ಮೇಲೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಮೇಲಿರ್ಬೋದು, ಅಥವಾ ಜನರ ಮೇಲೆ ನಮ್ಮ ಭಾಷೆಗಳು, ನಡವಳಿಕೆಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಬೇರೆಯವರಿಗೆ ಆದರ್ಶ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಬೇರೆ ಪಕ್ಷದಲ್ಲೂ ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥವರೇ ಇರುವಾಗ ನಮ್ಮ ಮುಂದೆ ಇರುವ ಆಯ್ಕೆ ಏನು ಅನ್ನೋ ಭ್ರಮ ನಿರಸನ ಪ್ರಶ್ನೆಗೆ ನಮ್ಮ ಮತದಾರರು ಒಳಗಾಗ್ತಾರೆ ಅನ್ನೋ ದುರಂತ. ಬಟ್ ರೇಣುಕಾಚಾರ್ಯ ಸರ್ ಹೊರಡ್ಬೇಕು. ಅದಕ್ಕೆ ಮುಂಚೆ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಾನು ಕಾಂತೇಶ್ ಶೆಟ್ಟಿ ಅವ್ರಿಗೂ ಸೇಮ್ ಪ್ರಶ್ನೆ ಕೇಳಿದೆ ಸರ್, ನಿಮ್ಗೂ ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ಪ್ರಮೋಷನ್ ನ ಗುತ್ತಿಗೆಯನ್ನ ಇಡೀ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ನಾಯಕರು ತೆಗೆದುಕೊಂಡು ಬಿಟ್ಟಿದ್ದಾರೆ. ಹೆಂಗೆ ಒಬ್ಬ ಹೀರೋ ಫಿಲ್ಮ್ ಪ್ರಮೋಟ್ ಮಾಡ್ಲಿಕ್ಕೆ ಕಟ್ಟಿದ ಬ್ಯಾನರ್ ವಿಚಾರಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಬಾಯಿಗೆ ಬಂದಂಗ್ ಬೈತೀವಿ ಅಂತಂದ್ರೆ ನಮಗೆ ಜಮೀರ್ ಅಹಮದ್ ಖಾನ್ ಅವರ ಮಗನ ಪಿಕ್ಚರ್ ಇಂಪಾರ್ಟೆಂಟು, ಅಧಿಕಾರಿ ಅಲ್ಲ. ಇದೇನಾ ಕಲಿಸ್ಕೊಡ್ತಿರೋದು ಇವರು? ರೇಣುಕಾಚಾರ್ಯ ಸರ್, ಸ್ವಲ್ಪ ಡಿಲೇ ಇದೆ. ಈ ಸರ್ಕಾರ ಡ್ರಗ್ಸ್ ಮಾಫಿಯಾ ಇವತ್ತೆಲ್ಲ ಕಡೆ ಡ್ರಗ್ಸ್ ಸೇವನೆ ಮಾಡಿ ಡ್ರಗ್ಸ್ ಸೇವನೆ ಮಾಡಿ ಬಳ್ಳಾರಿ ಘಟನೆ ಇರ್ಬೋದು, ಎಲ್ಲ ಕಡೆ ಇವಾಗ ಬಳ್ಳಾರಿ ಘಟನೆಯಿಂದ ಹಿಡಿದು ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ ಇವತ್ತು ಕೆಲಸ ಮಾಡ್ತದೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಘಟನೆ ನಡೀತದವೆ. ಈ ಸರ್ಕಾರ ನಿಷ್ಕ್ರಿಯವಾಗಿದೆ. ಜನ ಈಗಾಗಲೇ ತೀರ್ಮಾನ ಮಾಡಿದರೆ
ಈ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು, ಮುಖ್ಯಮಂತ್ರಿಗಳು ಒಳಗೊಂಡಂತೆ ಸಚಿವರು ಒಳಗೊಂಡಂತೆ ಶಾಸಕರು ದೌರ್ಜನ್ಯ ಮಾಡ್ತಿದ್ದಾರೆ. ಹಾಗಾಗಿ ರಾಜ್ಯದ ಜನ ಯಾವ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಈ ವ್ಯಕ್ತಿ ನನ್ನ ಹೆಸರು ಹೇಳಿದರು, ನಾನು ಯಾರ ಮೇಲೂ ಆ ಥರ ಮಾಡಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲಿ ಮೀಡಿಯಾದ ಮುಂದೆ ಇಡೀ ರಾಜ್ಯ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಆ ರೀತಿ ಅಗೌರವ ಮಾತಾಡಿದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನನ್ನ ನಡವಳಿಕೆಗಳು, ನನ್ನ ಸ್ವಭಾವಗಳು, ವ್ಯಕ್ತಿ ಟಿವಿ ಮುಂದೆ ಕೂತ್ಕೊಂಡು ಹೇಳಿದ ತಕ್ಷಣ ನನ್ನ ಇದೇ ಚಾರಿತ್ರ್ಯ ಹಣ ಮಾಡೋಕ್ಕಲ್ಲ. ನಾನು ಏನಂತ ಜನರಿಗೆ ಗೊತ್ತಿದೆ. ರಾಜ್ಯದಲ್ಲಿ ಒಂದು ನಿಮಿಷ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ ಮೇಡಮ್ ಅವರೇ, ಕೇಳಿಸ್ತಾ ಇದೆ ಸರ್, ಹೇಳಿ. ನೋಡಿ, ಬಳ್ಳಾರಿ ಘಟನೆ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಿದ್ರು. ಯಾಕೆ ಭರತ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಲಿಲ್ಲ? ಅಲ್ಲಿ ಅಟ್ಟಾಸನೆ ಮೆರೆದು ಗಾಂಜಾ ಸೇವನೆ ಮಾಡಿಸಿ ಸಾವಿರಾರು ಜನ ಕರ್ಕೊಂಬಂದು ಮದ್ಯ ಸೇವನೆ ಮಾಡಿ ಚೇರ್ ಹಾಕ್ಯಂದು ಅಟ್ಟಾಸನೆ ಮೆರೆದ್ರು. ಅವರ ಅಂಗರಕ್ಷಕರು ಫೈರ್ ಮಾಡಿದ್ರು. ರಾಜಶೇಖರ ನೀವು ಡೆತ್ ಆದ. ಯಾಕೆ ಈ ಸರ್ಕಾರ ಸೋಮೋಟ ಕೇಸ್ ಹಾಕಿ ಬಂಧಿಸ್ಲಿಲ್ಲ? ಕೇಸ್ ಕೊಟ್ಟಾದ್ಮೇಲೆ ಕೇಸ್ ಹಾಕ್ತಾರೆ. ಈ ಸರ್ಕಾರ ನಿರಂತರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಮಹಿಳೆಯರ ಮೇಲೆ ಮೊನ್ನೆ ತಾನೇ ಹುಬ್ಬಳ್ಳಿಲಿ ಮಹಿಳೆ ಒಬ್ಬ ಏನಾಯ್ತು, ವಿವಸ್ತ್ರ ಆಯಿತು. ಯಾವ ರೀತಿ ನಡವಳಿಕೆ ಸರ್ಕಾರ ತನ್ನ ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸಿದೆ, ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ಈ ಸರ್ಕಾರವನ್ನು ಜನ ಎದುರು ನೋಡ್ತಾರೆ. ಇನ್ನು ಔಟ್ ಗೋಯಿಂಗ್ ಸರ್ಕಾರ ನಾವು ಹೇಳೋದು ಯಾರೇ ಇರ್ಬೋದು, ಮಹಿಳೆಯರ ಮೇಲೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಮೇಲಿರ್ಬೋದು, ಅಥವಾ ಜನರ ಮೇಲೆ ನಮ್ಮ ಭಾಷೆಗಳು, ನಡವಳಿಕೆಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಬೇರೆಯವರಿಗೆ ಆದರ್ಶ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಬೇರೆ ಕಾರ್ಯಕ್ರಮಕ್ಕೂ ಎಲ್ಲಾ ಪಕ್ಷದಲ್ಲೂ ಕೂಡ ಇಂಥವರೇ ಇರುವಾಗ ನಮ್ಮ ಮುಂದೆ ಇರುವ ಆಯ್ಕೆ ಏನು ಅನ್ನೋ ಭ್ರಮ ನಿರಸನ ಪ್ರಶ್ನೆಗೆ ನಮ್ಮ ಮತದಾರರು ಒಳಗಾಗ್ತಾರೆ ಅನ್ನೋ ದುರಂತ. ಬಟ್ ರೇಣುಕಾಚಾರ್ಯ ಸರ್ ಹೊರಡ್ಬೇಕು. ಅದಕ್ಕೆ ಮುಂಚೆ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಾನು ಕಾಂತೇಶ್ ಶೆಟ್ಟಿ ಅವ್ರಿಗೂ ಸೇಮ್ ಪ್ರಶ್ನೆ ಕೇಳಿದೆ ಸರ್, ನಿಮ್ಗೂ ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ಪ್ರಮೋಷನ್ ನ ಗುತ್ತಿಗೆಯನ್ನ ಇಡೀ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ನಾಯಕರು ತೆಗೆದುಕೊಂಡು ಬಿಟ್ಟಿದ್ದಾರೆ. ಒಬ್ಬ ಹೀರೋ ಫಿಲ್ಮ್ ಪ್ರಮೋಟ್ ಮಾಡ್ಲಿಕ್ಕೆ ಕಟ್ಟಿದ ಬ್ಯಾನರ್ ವಿಚಾರಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಬಾಯಿಗೆ ಬಂದಂಗ್ ಬೈತೀವಿ ಅಂತಂದ್ರೆ ನಮಗೆ ಜಮೀರ್ ಅಹಮದ್ ಖಾನ್ ಅವರ ಮಗನ ಪಿಕ್ಚರ್ ಇಂಪಾರ್ಟೆಂಟು, ಅಧಿಕಾರಿ ಅಲ್ಲ. ಇದೇನಾ ಕಲಿಸ್ಕೊಡ್ತಿರೋದು ಇವರು? ರೇಣುಕಾಚಾರ್ಯ ಸರ್, ಸ್ವಲ್ಪ ಡಿಲೇ ಇದೆ. ಈ ಸರ್ಕಾರ ಡ್ರಗ್ಸ್ ಮಾಫಿಯಾ ಇವತ್ತೆಲ್ಲ ಕಡೆ ಡ್ರಗ್ಸ್ ಸೇವನೆ ಮಾಡಿ ಡ್ರಗ್ಸ್ ಸೇವನೆ ಮಾಡಿ ಬಳ್ಳಾರಿ ಘಟನೆ ಇರ್ಬೋದು, ಎಲ್ಲ ಕಡೆ ಇವಾಗ ಬಳ್ಳಾರಿ ಘಟನೆಯಿಂದ ಹಿಡಿದು ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ ಕೆಲಸ ಮಾಡ್ತದೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಘಟನೆ ನಡೀತದವೆ. ಈ ಸರ್ಕಾರ ನಿಷ್ಕ್ರಿಯವಾಗಿದೆ. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು, ಮುಖ್ಯಮಂತ್ರಿಗಳು ಒಳಗೊಂಡಂತೆ ಸಚಿವರು ಒಳಗೊಂಡಂತೆ ಶಾಸಕರು ದೌರ್ಜನ್ಯ ಮಾಡ್ತಿದ್ದಾರೆ. ಹಾಗಾಗಿ ರಾಜ್ಯದ ಜನ ಯಾವ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಈ ವ್ಯಕ್ತಿ ನನ್ನ ಹೆಸರು ಹೇಳಿದರು, ನಾನು ಯಾರ ಮೇಲೂ ಆ ಥರ ಮಾಡಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲಿ ಮೀಡಿಯಾದ ಮುಂದೆ ಇಡೀ ರಾಜ್ಯ ಜನ ವೀಕ್ಷಣೆ ಮಾಡ್ತಿದ್ದಾರೆ. ಆ ರೀತಿ ಅಗೌರವ ಮಾತಾಡಿದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನನ್ನ ನಡವಳಿಕೆಗಳು, ನನ್ನ ಸ್ವಭಾವಗಳು, ವ್ಯಕ್ತಿ ಟಿವಿ ಮುಂದೆ ಕೂತ್ಕೊಂಡು ಹೇಳಿದ ತಕ್ಷಣ ನನ್ನ ಇದೇ ಚಾರಿತ್ರ್ಯ ಹಣ ಮಾಡೋಕ್ಕಲ್ಲ. ನಾನು ಏನಂತ ಜನರಿಗೆ ಗೊತ್ತಿದೆ. ರಾಜ್ಯದಲ್ಲಿ ಒಂದು ನಿಮಿಷ ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ ಮೇಡಮ್ ಅವರೇ, ಕೇಳಿಸ್ತಾ ಇದೆ ಸರ್, ಹೇಳಿ. ನೋಡಿ, ಬಳ್ಳಾರಿ ಘಟನೆ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಿದ್ರು. ಯಾಕೆ ಭರತ್ ರೆಡ್ಡಿ ಮೇಲೆ ಸೋಮೋಟ ಕೇಸ್ ಹಾಕಲಿಲ್ಲ? ಅಲ್ಲಿ ಅಟ್ಟಾಸನೆ ಮೆರೆದು ಗಾಂಜಾ ಸೇವನೆ ಮಾಡಿಸಿ ಸಾವಿರಾರು ಜನ ಕರ್ಕೊಂಬಂದು ಮದ್ಯ ಸೇವನೆ ಮಾಡಿ ಚೇರ್ ಹಾಕ್ಯಂದು ಅಟ್ಟಾಸನೆ ಮೆರೆದ್ರು.
ಅವರ ಅಂಗರಕ್ಷಕರು ಫೈರ್ ಮಾಡಿದ್ರು, ರಾಜಶೇಖರ ನಿಯುವಕ ಡೆತ್ ಆದ. ಯಾಕೆ ಈ ಸರ್ಕಾರ ಸೋಮೋಟ ಕೇಸ್ ಹಾಕಿ ಬಂಧಿಸ್ಲಿಲ್ಲ? ಕೇಸ್ ಕೊಟ್ಟಾದ್ಮೇಲೆ ಕೇಸ್ ಹಾಕ್ತಾರೆ. ಈ ಸರ್ಕಾರ ನಿರಂತರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮಹಿಳೆಯರ ಮೇಲೆ ಮೊನ್ನೆ ತಾನೇ ಹುಬ್ಬಳ್ಳಿಲಿ ಮಹಿಳೆ ಏನಾಯ್ತು, ವಿವಸ್ತ್ರ ಆಯಿತು. ಯಾವ ರೀತಿ ನಡವಳಿಕೆ ಸರ್ಕಾರ ತನ್ನ ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸದೆ ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ಈ ಸರ್ಕಾರವನ್ನು ಜನ ಎದುರು ನೋಡ್ತಾರೆ. ಇನ್ನು ಔಟ್ ಗೋಯಿಂಗ್ ಸರ್ಕಾರ ನಾವು ಹೇಳೋದು ಯಾರೇ ಇರ್ಬೋದು, ಮಹಿಳೆಯರ ಮೇಲೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳನ್ನ ಮೇಲಿರ್ಬೋದು, ಅಥವಾ ಜನರ ಮೇಲೆ ನಮ್ಮ ಭಾಷೆಗಳು ನಡವಳಿಕೆಗಳು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ಆದರ್ಶ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರೈಟ್ ನಾನು ಬೇರೆ ಕಾರ್ಯಕ್ರಮಕ್ಕೆ